ಭಾರತ ಯಾರಿಂದ ತೈಲ ಖರೀದಿಸಬೇಕು ಅಥವಾ ಖರೀದಿಸಬಾರದು ಅಂತ ಅಮೆರಿಕ ನಿರ್ಧರಿಸುತ್ತೆ. ಅಮೆರಿಕ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಭಾರತ ಮಾತೆಯನ್ನೇ ಮಾರಲಾಗಿದೆ. ಟ್ರಂಪ್ಗೆ ಮೋದಿ ಶರಣಾಗಿದ್ದಾರೆ ಅಂತ ದೂರಿದ್ರು. ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇದ್ದು ವಿಶ್ವದಲ್ಲೇ ಭಾರತ ಅತಿದೊಡ್ಡ ಡೇಟಾ ಸೆಂಟರ್ ಆಗಿದೆ. ಅಮೆರಿಕ ತನ್ನ ಡಾಲರ್ ಮೌಲ್ಯ ಕಾಪಾಡಿಕೊಳ್ಳೋದಕ್ಕೆ ಭಾರತದ ಡೇಟಾವನ್ನು ಬಳಕೆ ಮಾಡಿಕೊಳ್ತಿದೆ. ಅಮೆರಿಕಾದವರಿಗೆ ಡೇಟಾ ಬೇಕಾದ್ರೆ ನಮ್ಮನ್ನ ಸಮಾನರಂತೆ ನೋಡಬೇಕೇ ಹೊರತು ಅವರ ಸೇವಕರಂತೆ ಅಲ್ಲ ಅಂತ ಕಿಡಿಕಾರಿದ್ರು. ಎಪ್ಸ್ಟೈನ್ ಫೈಲ್ ಬಗ್ಗೆ ಪ್ರಸ್ತಾಪಿಸಿರುವ ರಾಹುಲ್ ಗಾಂಧಿ, ಈ ಫೈಲ್ನಲ್ಲಿ ಹೆಸರಿರುವ ಅನಿಲ್ ಅಂಬಾನಿ ಜೈಲಿನಲ್ಲಿರಬೇಕು. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ಗೆ ಎಪ್ಸ್ಟೈನ್ ಪರಿಚಯಿಸಿದವರು ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಕೇಳಿದ್ರು. ನಿನ್ ಕಣ್ಣಿಗೆ ನಾನು ಪೆಕ್ರನ್ ತರ ಕಾಣಿಸ್ತಾ ಇದ್ದಾನ? ನಾನು ಅಲ್ಲಿ ಬಿಡಪ್ಪ, ಆ ಒಯ್ಯ ಪೆಕ್ರನ್ ತರ ಕಾಣಿಸ್ತಾವನ? ರಾಹುಲ್ ಗಾಂಧಿ ಗ್ಯಾಲರಿ ಸ್ಪೀಚ್ ಮಾಡೋದಾದ್ರೆ ಲೋಕಸಭಾನಲ್ಲಿ ಮಾಡಬಹುದು. ನಾನು ಇವತ್ತು ಅವ್ರ ಭಾಷಣ ಒಂದು ಸ್ವಲ್ಪ ಭಾಗವನ್ನು ಕೇಳಿಸ್ಕೊಂಡೆ ಕೂತ್ಕೊಂಡು. ಭಾಳ ಭಾಷಣದ ಬಹುಭಾಗಗಳಿಗೆ ಆಧಾರನೇ ಇರಲಿಲ್ಲ. ಭಾರತ ಮಾತೆಯನ್ನು ಮಾರಿಬಿಟ್ಟಿದ್ದೀರಿ, ಯಾರು, ಯಾಕೆ ಮಾರಬೇಕು, ಯಾಕೆ ಮಾರ್ತಾರೆ? ಫಸ್ಟ್ ಆಫ್ ಆಲ್ ವೈ ಭಾರತವನ್ನು ಮಾರಿದ್ದಾರೆ ಅನ್ನುವಂತಹ ಭಾಷಣ ರಾಹುಲ್ ಗಾಂಧಿಯಿಂದ ಬರುತ್ತೆ ಅನ್ನೋದಾದ್ರೆ, ಚೈನಾಗೆ ಲ್ಯಾಂಡ್ ಬಿಟ್ಟು ಕೊಟ್ಟಾಗ ಕಾಂಗ್ರೆಸ್ ಪಕ್ಷ ಅದನ್ನು ಮಾರಿದ್ರಿ ಅಂತ ಹೇಳಿದ್ರೆ ತಪ್ಪಾಗತ್ತಾ? ಪಾಕಿಸ್ತಾನಕ್ಕೆ ನಾವು ವಶಪಡಿಸಿಕೊಂಡಿದ್ದ ಭೂಮಿಯನ್ನು ವಾಪಸ್ ಬಿಟ್ಟುಕೊಟ್ವಲ್ಲ ನಾವು ವಾರ ಆದಮೇಲೆ, ಹಾಗಾದ್ರೆ ಮಾರಿದ್ರು ನೆಹರು ಅಂತಂದ್ರೆ ಏನಾಗುತ್ತೆ? ದೊಡ್ಡವ್ರ ಹಣೆ ಬರಲ್ಲ, ನನಗೆ ಗೊತ್ತು. ಆಡೋದೊಂದು ಮಾಡೋದೊಂದು. ಪಿವುಕೆ ನಮ್ದು ಆಗ್ಬೇಕಾಗಿದ್ದನ್ನು ತಡೆದ್ರಲ್ಲ, ಅದನ್ನು ಮಾರಿಬಿಟ್ರಿ ಅಂತಂದ್ರೆ ಏನಾಗುತ್ತೆ? ಯಾವುದು ಬೇಡ. ಸಂಬಡಿ ಶುಡ್ ಹ್ಯಾವ್ ಆಸ್ಕ್ಡ್ ದಿಸ್. ಕೇಳಲಿಲ್ಲ ಯಾರು? ಮನಮೋಹನ್ ಸಿಂಗ್ ಅವರು ಭಾರತ ಮತ್ತು ಅಮೆರಿಕದ ಮಧ್ಯೆ ಅಥವಾ ಅದರ ಒತ್ತಡದಿಂದ ಸಿವಿಲ್ ನ್ಯೂಕ್ಲಿಯರ್ ಡೀಲ್ ಮಾಡಿದಾಗ ಏನೇನೆಲ್ಲ ಕೇಳಿಸ್ಕೋಬೇಕಾಗಿತ್ತು ಕಾಂಗ್ರೆಸ್ ಅವತ್ತು? ಅವತ್ತು ದೇಶವನ್ನು ಮಾರಿದ್ರಿ ಅಂತ ಹೇಳಲಿಲ್ವಾ ಎಲ್ಲರೂ? ಯಾರು ಹೇಳಿದ್ರು? ಎಡಪಕ್ಷಗಳು ಹೇಳ್ತವತ್ತು ಅದನ್ನು. ದೇಶವನ್ನು ಅಡ ಇಟ್ಬಿಟ್ರು ತಗೊಂಡೋ ಕಾಂಗ್ರೆಸ್ನವರು ಅಮೆರಿಕದ ಬಂಡವಾಳಶಾಹಿ ದೇಶಕ್ಕೆ ಅಂತ. ಅದರ ಪರಿಣಾಮವಾಗಿ ಎಡಪಕ್ಷಗಳು UPA 2 ಸರ್ಕಾರದಿಂದ ಹೊರಟೋದ್ರು. UPA ಇಂದ ಏನು ಅಂತ ಗೊತ್ತಿಲ್ಲ ಕಣ. ನಮ್ಮ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಸರ್ಕಾರ ಬಿಟ್ಟು ಹೋದ್ರು. ಅವರು ಸರ್ಕಾರದಲ್ಲಿ ಇದ್ದವರು ಹೊರಗೋದ್ರು. ಮಾರ್ಬಿಟ್ರು. ಹೆಂಗೆ ಮಾರ್ತಾರೆ? ನಂಬರ್ 2, ಅವ್ರು ಹೇಳಿದ್ರಲ್ಲಿ 20 ಒಂದು ವೇಳೆ ಭಾರತ ಸರ್ಕಾರ, ಮೋದಿ ಅಂತ ಬಿಡಿ, ಅವ್ರು ವೈಯಕ್ತಿಕವಾಗಿ ತಗೋತಾರೆ, ಹಂಗಾಗಿ ಅವ್ರು ಏನಾರು ಹೇಳ್ಕೊಳ್ಳಿ, ಭಾರತ ಬೆದರುವ ಸರ್ಕಾರ ಆಗಬೇಕಾಗಿದ್ದಿದ್ರೆ, ಅಮೆರಿಕ ಹೇಳಿದಂತೆ ಡಾನ್ಸ್ ಮಾಡೋದಾಗಿದ್ದಿದ್ರೆ, ನನ್ನ ಪ್ರಕಾರ ನಮ್ಮಿಬ್ಬರ ಒಪ್ಪಂದ 1 ವರ್ಷದಿಂದನೇ ಆಗ್ಬೇಕಾಗಿತ್ತು. ಅವಾಗ ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರೆ. ಯಾವಾಗ ತಾರೀಫ್ ಜಾಸ್ತಿ ಅದಾಗದೇ ಇದ್ದಿದ್ದ ಕಾರಣನೇ ಅದು ನಂಬರ್ 1. ನಂಬರ್ 2, ಭಾರತ ಬಗ್ಗಿ ತೆವಳಿ ನಿಂತ್ಕೋಬೇಕಾಗಿತ್ತು. ಅಮೆರಿಕದ ಜೊತೆನಲ್ಲಿ ಅನ್ನೋದೇ ಆಗಿದ್ದಿದ್ರೆ, ರಷ್ಯಾ ಮೇಲಿನ ನಾವು ಆಯಿಲ್ ಖರೀದಿ ಮಾಡಿದ್ದು, ತೈಲ ಖರೀದಿ ಮಾಡಿದ್ದಕ್ಕೆ 25% ಅಡಿಷನಲ್ ಟ್ಯಾಕ್ಸ್ ನಮ್ಮ ಮೇಲೆ 6 ತಿಂಗಳು ಬೀಳ್ತಾನೆ ಇರಲಿಲ್ಲ. ಸರ್ ನೀವಾದ್ರೂ ಗುರುತಿಸಿರಲ್ಲ ಸರ್. ಅದಕ್ಕೆ ಸರ್ ನಿಮ್ಮನ್ನ ಶೋಮೆನ್ ಕ್ರಿಯೇಟರ್ ಲೇಜಿಯಾಗಿರಲ್ಲ, ಕ್ರೇಜಿ ಮಾಡ್ಬಿಡ್ತೀರ ಸರ್ ನೀವು. ಪ್ರಪಂಚದ ಯಾರ ಮೇಲೂ ಬೀಳದೇ ಇದ್ದಿದ್ದು ನಮ್ಮ ಮೇಲೆ ಬಿತ್ತು, ಕಾರಣ ನಾವು ಒಪ್ಪಲಿಲ್ಲ ಅಂತ. ರಾಹುಲ್ ಗಾಂಧಿ ಬಹಳ ವಿಚಾರನ ಒಬ್ಬ ಪ್ರಬುದ್ಧ ನಾಯಕನ ರೀತಿ ಮಾತಾಡಲ್ಲ. ಅದಕ್ಕೆ ಯಾರೇನು ಮಾಡೋಕ್ಕಲ್ಲ. ಗಾಳಿಲಿ ಮಾತಾಡ್ತಿರ್ತಾರೆ ಸುಮ್ಮನೆ. ಅದನ್ನೇ ಸತ್ಯ ಎಂಬ ಭ್ರಮೆಯಲ್ಲಿ ಹೋಗ್ತಾರೆ. ಒಂದಿದೆ ಬಾಯಿದೆ ಅಂತ ಏನ್ ಬೇಕಾಗಿಲ್ಲ ಬಿಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ, ಸತ್ಯನ ಹೇಳಿ, ಕಲೀಲಿ, ಸತ್ಯ ಹೇಳಿ. ಚುನಾವಣೆಗಳಲ್ಲಿ ಸೋಲ್ತಾರೆ, ಮೂಲೆ ಹಿಡಿತಾರೆ. ದಿಸ್ ಇಸ್ ಎ ಪ್ರಾಬ್ಲಮ್ ಆಫ್ ಎ ಲೀಡರ್. ಸೊ ಈಗ ಲೆಕ್ಕ ತಗೊಳ್ಳಿ, ಲೆಫ್ಟ್ ಪಾರ್ಟೀಸ್ ಅವತ್ತಿದ್ದ ಕತೆ ನಾನು ಹೇಳ್ತಾ ಇದ್ದೆ. ಅವ್ರು ಹೇಳ್ತಾರೆ 3% ಇದ್ದಿದ್ದನ್ನು 18% ಮಾಡಿಬಿಡ್ತು ಅಮೆರಿಕ. ನಾನ್ಸೆನ್ಸ್ ಡೀಲ್ ಅಂತಾರೆ. ಯಾವ್ದು ನಾನ್ಸೆನ್ಸ್? ಈ ನನ್ನ ಮಗನ ನಿನ್ ಭಾಷೆ ಸರಿ ಕಣೋ. ನನ್ನ ಮಗನೇ, ನಿನ್ ತಲೆ ಕಿಡ್ನಿ ಇದೆಯಾ? ಆನೆಲ್ಲ ಲತ್ತಿದೆಯಲ್ಲ, ದರ್ವೇಶಿ ನನ್ನ ಮಗನೇ, ಕಚ್ಚಡ ನನ್ನ ಮಗನೇ, ಲೋಪ ನನ್ನ ಮಗನೇ, ಗಾಂಡ ನನ್ನ ಮಗನೇ. ಹೇಗೆ ನಾನ್ಸೆನ್ಸ್ ಆಗುತ್ತೆ ಇದು? ಕೆಲವು ನಮಗೆ ಸರಿ ಹೊಂದದೇ ಇರುವ ಅಂಶಗಳು ಇದೆ, ಒಪ್ಪಂದದಲ್ಲಿ ಇರಬಹುದು. ನಮಗೆ ಸಂಪೂರ್ಣವಾಗಿ ಟೈಲರ್ ಹೊಲ್ಕೊಟ್ಟಿದ್ದ ಶರ್ಟ್ ತರ ಒಪ್ಪಂದ ಕೊಡಕ್ಕೆ ಅಮೆರಿಕ ಬಕ್ರಾ ದೇಶ ಅಲ್ಲ. ಇಲ್ಲಿ ನಿಮಗೆಂಗೆ ನಾನು ಅವ್ರಿಗೆ ಈಕ್ವಲ್ ಪುಟ್ಟಿಂಗ್ ಅಲ್ಲಿ ಇದಾಗಲ್ಲ ಅಂದ್ಬಿಡ್ತಿದ್ದೆ. ಆಗಲ್ಲ ಅಂದ್ರೆ ಹೋಗಾಯ ಅಂತಿದ್ರು, ಕೇರ್ ಮಾಡ್ತಿರ್ಲಿಲ್ಲ.
ರಾಹುಲ್ ಗಾಂಧಿಗೆ ಅಧಿಕಾರವನ್ನು ನಡೆಸಿರುವ ಅನುಭವನೂ ಇಲ್ಲ, ಅನುಭವಿಸಿಯೂ ಇಲ್ಲ, ಬದಲಾಗಿರುವ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲೂ ಇಲ್ಲ. ಇರೋದ್ ಹಿಂಗೇನಾ? ನಾನಿರೋದೇ ಹಿಂಗೆ, ನನ್ ಜೊತೆಲಿರೋರು ಹಿಂಗೆ, ನನ್ನನ್ನ ಜನ ಹಿಂಗೆ ಇಷ್ಟಪಡ್ತಾರೆ. ನನ್ನ ಮುಖವಾಡ ಹಾಕೊಂಡೆಲ್ಲ ಬದುಕಕ್ ಬರಲ್ಲ. ಅಕ್ಕ ಪಕ್ಕದಲ್ಲಿರುವ ಕೋಡಂಗಿಗಳ ಥರ ವರ್ತನೆ ಮಾಡೋರು ಯಾರೋ 4 ಜನ ಹೇಳ್ಕೊಟ್ಟಿದ್ದನ್ನು ಹೇಳ್ಬಿಡ್ತಿದ್ದಾರೆ. ಯಾವ ದೇಶ ಕೇಳುತ್ತೆ? ವೈ ವಿಲ್ ಅಮೆರಿಕಾ ಲಿಸನ್ ಟು ಇಂಡಿಯಾ? ಏನು ಇಂಡಿಯಾ ಏನು $10 ಟ್ರಿಲಿಯನ್ ಬಿಸ್ನೆಸ್ನ ಅಮೆರಿಕಾ ಜೊತೆ ಚೈನಾ ಥರ ಮಾಡಿಕೊಂಡು ಡಿಪೆಂಡೆನ್ಸಿ ಇದೆಯಾ? ಇಂಡಿಯಾ ಕ್ಯಾನ್ ಬಿ ಇಗ್ನೋರ್ಡ್ ಬೈ ಅಮೆರಿಕಾ. ತಪ್ಪು ನಿಂದೆ ಅಲ್ವಾ? ನೀವು ಅವನನ್ನ ಸರಿಯಾಗಿ ಡೀಲ್ ಮಾಡ್ಲಿಲ್ಲ. ಈಗ ನೋಡು ಮಾಡ್ತೀನಿ. ಡೀಲ್ ಆರ್ ನೋ ಡೀಲ್. ಅಮೆರಿಕಾ ಭಾರತವನ್ನು ನಿರ್ಲಕ್ಷಿಸ್ಬಿಡ್ಬೋದು ಬೇಕಾದ್ರೆ ಮನಸ್ಸು ಮಾಡಿದ್ರೆ. ಏನು ಮಾಡೋಕ್ಕಾಗಲ್ಲ ಇಂಡಿಯಾಗೆ, ಹೇಳಿದ್ದೀನಿ ನಾನು, ಬರೆದಿಟ್ಕೊಳ್ಳಿ ನೀವು. ಇಂಡಿಯಾದು ಚಿಲ್ಲರೆ ವ್ಯವಹಾರ ಅಮೆರಿಕಾ ಜೊತೆ ನಡೀತಾ ಇರೋದು ಒಂದು $75-80 ಬಿಲಿಯನ್ ಚಿಲ್ಲರೆ. ಅದು ಅಮೆರಿಕದ ಜೊತೆ ಬಹುದೊಡ್ಡ ವಾಣಿಜ್ಯ ವ್ಯವಹಾರ ಒಪ್ಪಂದ ನಮಗಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಆ ಭ್ರಮೆಯಲ್ಲಿ ಮಾತಾಡಿದ್ರೆ ಹೂ ಕೇರ್ಸ್? ನೋಬಡಿ ಕೇರ್ಸ್. ಯಾರು ಕೇರ್ ಮಾಡಲ್ಲ. 3% ಇದ್ದಿದ್ದು 18% ಆಗೋಗಿದೆ ರೀ ಮಿಸ್ಟರ್ ಅಂತ ಇಂಗ್ಲಿಷು ಯಾರೊಬ್ರು ಹೇಳ್ಬೋದಾಗಿತ್ತು, ಹೇಳಿಲ್ಲ. ಭಾರತ ಅಮೆರಿಕದ ಸಹವರ್ತಿ ದೇಶ, ಆಲೈ, ಒಡನಾಡಿ ಅಲ್ಲ. ಜಪಾನ್ ಹೌದು, ಸೌತ್ ಕೊರಿಯಾ ಹೌದು, ಒಂದು ಹಂತದಲ್ಲಿ ಕೆನಡಾನೂ ಹೌದು, ಮೆಕ್ಸಿಕೋನೂ ಹೌದು. ಒಂದು ಹಂತದಲ್ಲಿ ಲೆಕ್ಕ ಹಿಡಿದ್ರೆ ನೀವು UK ಹೌದು, ಅಂದ್ರೆ ಯುನೈಟೆಡ್ ಕಿಂಗ್ಡಮ್. ನನಗಿಷ್ಟು ದಿನ ಗೊತ್ತೇ ಇರ್ಲಿಲ್ವಲ್ಲ. ಬ್ರಿಟಿಷ್ ಅವ್ರು ಹೌದು. ಅವರುಗಳು ಝೀರೋಲಿದ್ದವರು 10-15-20% ಬಂದಿದ್ದಾರೆ. ಅಂದರೆ ಇಡೀ ಅಮೆರಿಕದ ಆಡಳಿತವೇ ಸುಂಕ ಎಂಬ ಹೊಸ ಪದ್ಧತಿಯನ್ನು ಜಾರಿಗೆ ತಂದಿದೆ. ನಮ್ಮ ಕಾಲದಲ್ಲಿ ಇವೆಲ್ಲ ಇರಲಿಲ್ಲ, ಈಗೆಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜಪಾನ್ ಅಮೆರಿಕದ ಬಹುದೊಡ್ಡ ಸಹವರ್ತಿ ಪಾಲುದಾರಿಕೆ ದೇಶ. ಅದು ಅಮೆರಿಕದ ಜೊತೆ ಎಷ್ಟೋ ದಶಕಗಳಿಂದ. ಅಂಥವರು ಇವತ್ತು 15% ಕೊಡ್ತಾ ಇದ್ದಾರೆ. ಸೌತ್ ಕೊರಿಯಾ 15% ಕೊಡ್ತಿದ್ದಾರೆ. ಸ್ಪೆಷಲ್ ರಿಲೇಶನ್ಶಿಪ್ ಅಂತ ಕರ್ಸ್ಕೊಳ್ಳುವಂಥ ಬ್ರಿಟನ್ 10% ಕೊಡ್ತಾ ಇದೆ. ಹಾಗಿದ್ರೆ ಅವ್ರ ದೇಶ ಹಾಗಿದ್ರೆ ಅವ್ರಿಗೆ ಬಿದ್ದಿದೆ 0ಯಿಂದ ಅಲ್ಲಿಗೆ ಅಂದರೆ ನಿನಗೆ 3-18 ಬಿದ್ದಿರೋದು ಯಾವ ಲೆಕ್ಕ? ಅದನ್ನೇ ದೊಡ್ಡದು ಮಾಡೋದು. ನಮ್ಮ ದೇಶದಲ್ಲಿ ರಾಹುಲ್ ಗಾಂಧಿ ಎಂಬಂತಹ ಬುದ್ಧಿವಂತರು 3-18 ಮಾತಾಡ್ತಾ ನಿಂತಿದ್ದಾರೆ ಸದನದಲ್ಲಿ. ಪಕ್ಕದ ಪಾಕಿಸ್ತಾನದಲ್ಲಿ ಅಯ್ಯೋ ನಾವು ಆ ಡೊನಾಲ್ಡ್ ಟ್ರಂಪ್ನ ಕಾಲಿಗೆ ಬಿದ್ದು ಬೂಟನ್ನು ತೊಳೆದು ಆ ನೀರನ್ನು ಕುಡ್ಕೊಂಬಂದಿದ್ರು ನಮಗೆ ಜಾಸ್ತಿ ಇಟ್ಬಿಟ್ಟಿದಾರಲ್ಲಪ್ಪ ಅಂತ ಅವರು ಮಾತಾಡ್ತಿದ್ದಾರೆ. ಭಾರತ ಬೆಟರ್ ಡೀಲ್ ಮಾಡ್ಕೊಂಡಿದೆ. ಭಾರತದ ಪಾಕಿಸ್ತಾನದ ಆರ್ಥಿಕ ತಜ್ಞರು ಅಲ್ಲೂ ಇದ್ದಾರೆ ಬುದ್ಧಿವಂತರೇ, ನಮ್ಮ ದೇಶದ ಥರ ಅಲ್ಲ, ಅಲ್ಲೂ ಇದ್ದಾರೆ ಬುದ್ಧಿವಂತರು ನಮ್ಮ ದೇಶದ ಥರಾನೇ. ಅವ್ರು ಹೇಳ್ತಿದ್ದಾರೆ ದಿ ಬೆಸ್ಟ್ ಡೀಲ್ ಇಂಡಿಯಾ ಹ್ಯಾಸ್ ಬಿನ್ ಏಬಲ್ ಟು ಮ್ಯಾನೇಜ್ ದಿಸ್ ಅಂತ. ಎಂಥ ಅದ್ಭುತವಾದ ವಿಚಾರವಂತ ನೀನು, ತುಂಬಾ ಬುದ್ಧಿವಂತ ಕಣೋ ನೀನು. ಪಾಕಿಸ್ತಾನ ರಾಹುಲ್ ಗಾಂಧಿ. ಸೊ ರಾಹುಲ್ ಗಾಂಧಿಗೆ ಪ್ರಪಂಚದಲ್ಲಿ ನಡೀತಿರುವ ಬದಲಾವಣೆಗಳನ್ನೆಲ್ಲ ಒಂದು ವಿಶಾಲ ದೃಷ್ಟಿಕೋನದಲ್ಲಿ ನೋಡಿ ಸಹಿಸಿಕೊಂಡು ಅರಗಿಸಿಕೊಂಡು ಅದನ್ನು ರಾಜಕೀಯದ ಇದ್ರ ಸುಳಿಗಳ ಮಧ್ಯದಲ್ಲಿ ಮಾತನಾಡುವಂತಹ ಟ್ಯಾಕ್ಟಿಕ್ಸ್ ಇಲ್ಲವೇ ಇಲ್ಲ ಅವ್ರ ಹತ್ರ. ಪಿಚ್ ಮೇಲೆ ಎಂತೆಂಥ ಬಾಲ್ ನೋಡಿದ್ದೀನಿ ನಾನು, ಆದ್ರೆ ಲೈಫಲ್ಲಿ ಫಸ್ಟ್ ಟೈಮ್ ನಿಂತರ ನೋಡ್ತಿರೋದು. ಅವ್ರಿಗಿರೋದು ಒಂದೇ, ಬ್ಲೈಂಡೆಡ್. ಮೋದಿ ಬೈಬೇಕು, ಮಾಡಿದ್ದೆಲ್ಲ ಸರಿ ಅಂತ ಹೇಳಬೇಕು, ಅದರ ಜೊತೆಯಲ್ಲಿ ಭಾರತ ಬೈದು ಬಿಡ್ತಾರೆ. ಸುಮ್ಮನೆ ಎಲ್ಲದಕ್ಕೂ ನಮ್ಮನ್ನೇ ಕೇಳ್ತಾರಲ್ಲ. ಈ ಊರಲ್ಲಿ ನಮ್ಮನ್ ಬಿಟ್ರೆ ಇನ್ಯಾರು ಏನು ಮಾಡಲ್ವಾ? ನನಗಿದ್ರ ಒಂಥರ ಸಂತೋಷ.